ಎರಡನೇದು ಉದ್ಯೋಗದ ಸಮಸ್ಯೆ. ಸರ್ಕಾರ ಈಗಾಗಲೇ 56,000 ಉದ್ಯೋಗ ಕೊಡ್ತೀವಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ದೀವಿ. ಕರಿಬೇಕಾಯಿತು ನಾವು ಅರ್ಜಿ ಕರೆಯೋಕ್ಕೆ ಕೆಲವು ಇಶ್ಯೂಸ್ ಮಧ್ಯೆ ಬಂತು. ಈಗ ಸೆಟ್ಲ್ ಆಗಿದೆ ಅದು. ಅದಕ್ಕೆ ಸದ್ಯದಲ್ಲೇ ಒಂದು ಕ್ಯಾಲೆಂಡರ್ ಕೂಡ ನಾವು ಯಾವತ್ತು ಕರಿತೀವಿ ಏನು ಅಂತೇಳಿ ಸದ್ಯದಲ್ಲೇ ಎಲ್ಲ ನೆಕ್ಸ್ಟ್ ಕ್ಯಾಬಿನೆಟ್ ಅಷ್ಟೊತ್ತಿಗೆ ಎಲ್ಲ ಡಿಪಾರ್ಟ್ಮೆಂಟ್ ಅವ್ರನ್ನೆಲ್ಲ ಕರೆದು ಪ್ರೋಸೆಸ್ ಯಾವ ರೀತಿ ಶುರು ಮಾಡ್ತೀರಾ, ಯಾವತ್ತು ನೀವು ನೋಟಿಫಿಕೇಷನ್ ಮಾಡ್ತೀರಾ ಅಂಥೇಳಿ ಕ್ಯಾಲೆಂಡರ್ನ ನಿಮಗೆ ರಿಲೀಸ್ ಮಾಡ್ತೀನಿ ನಾನು. ಯಾಕೆಂದರೆ ಭಾಳ ಜನ ಸ್ಟೂಡೆಂಟ್ಸು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದಾರೆ. ಸೊ ಅದಕ್ಕೆಲ್ಲ ಎಷ್ಟೇ ಕೆಲಸ ಇದ್ರೂ, ಎಷ್ಟೇ ಹುದ್ದೆಗಳು ಖಾಲಿಗಿದೆ, ಅದಕ್ಕೆಲ್ಲ ಒಂದು ಕ್ಯಾಲೆಂಡರ್ನ ಅನೌನ್ಸ್ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೇವೆ. ಅದು ಕೂಡ ನಿಮಗೆ ತಿಳಿಸ್ತೀನಿ. ಈ ಮಧ್ಯದಲ್ಲಿ ನಮಗೆ ಉಳ್ತಿರೋಂಥದ್ದು, ನಮ್ಮ ಅನುಭವಕ್ಕಿರೋದು, ಈ ರಾಜ್ಯ ಭಾಳ ಶಕ್ತಿಶೀಲವಾದಂಥ ರಾಜ್ಯ. ಈಸ್ ಎ ಹ್ಯೂಮನ್ ರಿಸೋರ್ಸಸ್ ಕ್ಯಾಪಿಟಲ್ ಆಫ್ ದಿಸ್ ಕಂಟ್ರಿ. ಇದು ಇಡೀ ದೇಶ, ಇಲ್ಲಿ ದೇಶದಲ್ಲೇ, ಇಡೀ ನಮ್ಮ ಭಾರತದಲ್ಲೇ, ನಮ್ಮ ಕರ್ನಾಟಕದಲ್ಲಿ ಇರೋಂಥ ಹ್ಯೂಮನ್ ರಿಸೋರ್ಸಸ್ಸು ಇಡೀ ಅದಕ್ಕೆ ನಮ್ಮದು ಇಷ್ಟು ಸ್ಟ್ರಾಂಗ್. ಎಷ್ಟು ನರ್ಸಸ್ನ ತಯಾರು ಮಾಡ್ತೀವಿ, ಎಷ್ಟು ಇಂಜಿನಿಯರ್ಸ್ ತಯಾರು ಮಾಡ್ತೀವಿ, ಎಷ್ಟು ಡಾಕ್ಟರ್ಸ್ ತಯಾರು ಮಾಡ್ತೀವಿ, ಬೇರೆ ಬೇರೆ ಪ್ರೊಫೆಸರ್ಸಿಂದ ಹಿಡಿದು ಎಲ್ಲ ರಂಗದಲ್ಲೂ ಕೂಡ. ಇಲ್ಲಿ ನಾವು ಬರೀ IT-BT ಮಾತ್ರ ನಾನು ಮಾತಾಡ್ತಾ ಇಲ್ಲ. ಇಲ್ಲಿ ನಾನು ಕ್ಯಾಲಿಫೋರ್ನಿಯಾದಲ್ಲಿ 13,000 ಇಂಜಿನಿಯರ್ಸ್ ಇದ್ದರೆ, ಕ್ಯಾಲಿಫೋರ್ನಿಯಾ ಸಿಲಿಕಾನ್ ವ್ಯಾಲಿಲಿ, ನಿಮ್ಮ ಬೆಂಗಳೂರು ನಗರದಲ್ಲೇ 26 ಲಕ್ಷ ಇದೆ. ಅಲ್ಲಿ 13 ಲಕ್ಷ ಇದೆ, ಇಲ್ಲಿ 26 ಲಕ್ಷ ಇದೆ. ಒಂದೇ ರೋಡಲ್ಲಿ 16 ಲಕ್ಷ ಇದೆ, ಔಟರ್ ರಿಂಗ್ ರೋಡಲ್ಲಿ. ಇದು ಅಫಿಷಿಯಲ್ ಸ್ಟ್ಯಾಟಿಸ್ಟಿಕ್ಸ್. ಇದು ಸ್ಟ್ಯಾಟಿಸ್ಟಿಕ್ಸ್. ಅಂಥ ಶಕ್ತಿ ಈ ಬೆಂಗಳೂರು ನಗರದಲ್ಲಿದೆ. ಎಲ್ಲಿಂದ ಬಂದರೋ, ಹೇಗೆ ಬಂದರೋ, ಯಾರು ಬಂದಿದ್ದಾರೆ ಅನ್ನೋದು ಬೇರೆ ವಿಚಾರ. ಬಟ್ ನಾನು ಬರೀ IT-BT ವಿಚಾರ ನಾನು ಮಾತಾಡ್ತಾ ಇಲ್ಲ. ಇಲ್ಲಿ ಇವತ್ತು ನಾವು ಏನು ಯೋಚನೆ ಮಾಡಿದ್ದೇವೆ ಅಂತ ಅಂದರೆ, ಒಂದು ದೊಡ್ಡ ತೀರ್ಮಾನವನ್ನು ಮಾಡಿದ್ದೇವೆ. ಒಂದು ಪ್ರೈವೇಟ್, ನಮ್ಮ ಸರ್ಕಾರನೇ ಪ್ರೈವೇಟಲ್ಲಿ ಯಾರು ಇಲ್ಲಿ ಉದ್ಯೋಗವನ್ನು ಹುಡುಕ್ತಾ ಇದ್ದಾರೆ ನಮ್ಮ ಯುವಕರಿಗೆ, ಅವ್ರಿಗೆ ಅನುಕೂಲ ಆಗಬೇಕು. ಸೊ ಅದಕ್ಕೆ ಹಿಂದೆ ಎಲ್ಲ ಗೌರ್ಮೆಂಟಲ್ಲಿ ಒಂದು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಅಂತಿತ್ತು. ಮುಂದಕ್ಕೆ ಪ್ರೈವೇಟ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್. ಸೊ ಯಾರೇ ಪ್ರೈವೇಟು ಉದ್ಯೋಗವನ್ನು ಪಡ್ಕೊಳ್ಬೇಕು, ಅವರು ಆಕರ್ಷಣೆ ಮಾಡಬೇಕು ಉದ್ಯೋಗಸ್ಥರನ್ನ ಅಂತ ಹೇಳಿ ಬಯಸ್ತಾರೆ. ಸೊ ಅವರಿಗೆಲ್ಲ ಕೂಡ ಅವರು ನಮ್ಮಲ್ಲಿ ಎನ್ರೋಲ್ ಮಾಡಿ, ಯಾವುದಾದ್ರು ಒಂದು ಹಾಸ್ಪಿಟ್ಲ್ ಇರ್ಬೋದು, ಒಂದು ಹೋಟ್ಲ್ ಇರ್ಬೋದು, ಒಂದು ಬೇರೆ ಯಾವುದೇ ಇರ್ಬೋದು, ಯಾವುದೇ ರಂಗ ಇರ್ಬೋದು, ಬರೀ IT-BT ಒಂದೇ ಅಲ್ಲ, ಎಲ್ಲರೂ ಕೂಡ ಇಲ್ಲಿ ಅವ್ರದ್ದು ಎಷ್ಟು ಎಂಪ್ಲಾಯ್ಮೆಂಟ್ ಬೇಕು ಅನ್ನೋದು ರಿಜಿಸ್ಟರ್ ಮಾಡ್ಕೊಳ್ಬೇಕು. ವಿದ್ಯಾರ್ಥಿಗಳು ಒಂದು ಫೆಸಿಲಿಟಿ ಸೆಂಟರ್, ಅವ್ರಿಗೆ ಏನು ಬೇಕು, ಆ ಒಂದು ಕಂಪ್ನಿಗೆ, ಆ ಸಂಸ್ಥೆಗೆ ಯಾವ ರೀತಿ ಉದ್ಯೋಗ ಬೇಕು ಅನ್ನೋದನ್ನು ತಕ್ಕಂತೆ ಟ್ರೈನಿಂಗ್ ಕೂಡ ನಾವೇ ಮಾಡಿ, ನಾವೇ ಆ ಹುಡುಗರುಗಳನ್ನ ತಯಾರು ಮಾಡಿ, ಅದಕ್ಕೆ ತಕ್ಕಂಥ, ಈಗ ನಿಮ್ಮ ಮೀಡಿಯಾಗೆ ಯಾರಿಗಾರು ಬೇಕು ಅಂತಂದರೆ, ನೀವು ಮೀಡಿಯಾಗೆ ಯಾವ ರೀತಿ ಬೇಕು ಅನ್ನೋದನ್ನ, ನೀವು ಮೀಡಿಯಾಗೆ ಏನು ಬೇಕು ಅಂತೇಳಿ ಕೂಡ ಟ್ರೈನಿಂಗ್ ಮಾಡಿ, ಅಲ್ಲಿಂದನೇ ಅವ್ರಿಗೆ ಆಯ್ಕೆ ಮಾಡಿಕೊಂಡು, ನಾವು ವಿಲ್ ನಾಟ್ ಫೋರ್ಸ್ ದೆಮ್, ವಿಲ್ ಲೇರ್ನ್ ಫ್ರೀ. ಬಟ್ ಅದರಲ್ಲಿ ಕರ್ನಾಟಕ ರಾಜ್ಯದವ್ರಿಗೆ ಹೆಚ್ಚಿಗೆ ಪಾಲನ್ನು ಕೊಡಬೇಕಾಗ್ತದೆ. ನಮ್ಮ ಕನ್ನಡಿಗರಿಗೆ ಮೆಜಾರಿಟಿ, ಅದನ್ನು ಎಷ್ಟು ಪರ್ಸೆಂಟು, ಏನು ಪರ್ಸೆಂಟ್ ಅಂತೇಳಿ ಸ್ವಲ್ಪ ನಮ್ಮ ಸಂಸ್ಥೆಯವ್ರನ್ನೂ ಕೂಡ ನಾವು ಕರೆಸಿ, ನಮ್ಮ ಯಾರ್ಯಾರು ನಮ್ಮ FKCC ಇರ್ಬೋದು, ಬೇರೆ ನಮ್ಮ ಎಲ್ಲ ರಂಗದಲ್ಲಿರ್ಬೋದು, ಮೆಡಿಕಲ್ ಇರ್ಬೋದು, ಕಾಲೇಜಸ್ ಇರ್ಬೋದು, ಎಲ್ಲರೂ ಕೂಡ ಕರೆಸಿ ಅವನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು, ನಮಗೆ ನೀವು ಫೋರ್ಸ್ ಮಾಡ್ತಾಯಿದ್ದೀರಿ, ಅಲ್ಲಿ ಟೆಕ್ನಿಷಿಯನ್ ಸಿಗಲ್ಲ, ಹೊರಗಡೆಯಿಂದ ಬರ್ತಾಯಿದ್ದಾರೆ, ಇವೆಲ್ಲ ಕೂಡ ಬರ್ತದೆ. ಸೊ ಅವನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ಆ ಪರ್ಸೆಂಟೇಜ್ನ ನಾವು ಫಿಕ್ಸ್ ಮಾಡ್ತೇವೆ. ಬಟ್ ದಿ ಗೌರ್ಮೆಂಟ್ ಈಸ್ ಕಮಿಟೆಡ್. ಈ ರಾಜ್ಯದ ಜನತೆಯ, ನಮ್ಮ ಯುವಕರು, ವಿದ್ಯಾರ್ಥಿಗಳು, ನಿರುದ್ಯೋಗಿಗಳಿಗೆ ಈ ಉದ್ಯೋಗದ ಸಮಸ್ಯೆ ಬಗೆಹರಿಸಬೇಕು. ಇಲ್ಲೂ ಕೂಡ ಉತ್ತಮವಾದಂಥ ಯುವಕರು, ಯಾರಿಗೂ ಏನು ಕಡಿಮೆ ಏನಿಲ್ಲ. ಬೇಕಾದ್ರೆ ಯಾವ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲೂ ಕೂಡ, ಯಾವುದೇ ದೇಶಕ್ಕೂ ಕೂಡ ಬೇಕಾದರೆ ಇಲ್ಲಿಂದ ಕೂಡ ಆಯ್ಕೆ ಮಾಡ್ಕೊಳ್ಳೋಂಥ ಒಂದು ಅವಕಾಶವನ್ನು ನಾವು ಅವ್ರಿಗೆ ಮಾಡಿಕೊಡ್ಬೇಕು ಅನ್ನೋದು ಇವತ್ತು ನಾವು ತೀರ್ಮಾನ ಮಾಡಿದ್ದೇವೆ. ಸೊ ಅದಕ್ಕೆ 60 ಡೇಸ್, ಇದು ಒಂದು ತಿಂಗಳ ಒಳಗಡೆ, 60 ದಿನ ಬೇಡ, ಒಂದು ತಿಂಗಳು ಸಾಕು. ಒಂದು ತಿಂಗಳ ಒಳಗಡೆ ಒಂದು 3 ಜನ ನಮ್ಮ ಕ್ಯಾಬಿನೆಟ್ ಕೊಲೀಗ್ಸ್ಗೆ ನಾನು ಹೇಳಿದ್ದೇನೆ. ಅದ್ರ ಬಗ್ಗೆ ಕಂಪ್ಲೀಟ್ ಎಲ್ಲ ಮಾತಾಡಿ ಒಂದು ಇದನ್ನು ಮಾಡಬೇಕು ಅಂತೇಳಿ ಹೇಳಿದ್ದೇನೆ. ಸೊ ಒಂದು ತಿಂಗಳಷ್ಟೊತ್ತಿಗೆ ನಿಮಗೆ ನಾನು ಅದ್ರ ಡೀಟೇಲ್ನ ಯಾವ ರೀತಿ ಇರ್ತದೆ ಅಂತ ರಿಪೋರ್ಟ್ ಕೊಡ್ತಾರೆ. ಸೊ ಎಲ್ಲ ಮಧ್ಯೆ
ಎಲ್ಲ ಇಂಡಸ್ಟ್ರಿಯಲ್ ಕ್ಯಾಪಿಟಲ್ಸ್ ಹತ್ರನೂ ಮಾತಾಡ್ತಾರೆ, ಆಲ್ ಬಿಸ್ನೆಸ್ ಕಮಿಟೀಸ್ ಅವ್ರ ಮಾತಾಡ್ತಾರೆ. ಮಾತಾಡ್ಬಿಟ್ಟು ನಾವು ಕೂಡ ಯಾವ ರೀತಿ ಮಾಡಬೇಕು, ನಾವು ಯಾವ ರೀತಿ ಪೋರ್ಟಲ್ನ ಮಾಡಬೇಕು, ಎವ್ರಿಥಿಂಗ್ ವಿಲ್ ಬಿ ಆನ್ಲೈನ್. ಇಲ್ಲಿ ಯಾವ ಇನ್ಫ್ಲುಯೆನ್ಸು ಇಲ್ಲ, ಏನಿಲ್ಲ. ನಾವು ಇಷ್ಟ ಏನು ಬೇಕು ಅವರು ಕೇಳ್ತಾರೆ, ನಮ್ಮ ಹತ್ರ ಏನು ಲಾಟ್ ಇದೆ, ನಮ್ಮ ಹತ್ರ ಎಷ್ಟು ಯುವಕರಿದ್ದಾರೆ, ಎಷ್ಟು ಜನ ಎಲ್ಲ ಕೂಡ ಅವರು ರಿಜಿಸ್ಟರ್ ಮಾಡ್ಕೊಳ್ಬೋದು. ಆ ಕ್ವಾಲಿಫಿಕೇಷನ್ ಪ್ರಕಾರ ಅದನ್ನು ಮಾಡೋ ರೀತಿಯಲ್ಲಿ ಒಂದು ಫೆಸಿಲಿಟೇಷನ್ ಸೆಂಟರ್ ಟೈಪು ಇದನ್ನು ಮಾಡಬೇಕು ಅಂತೇಳಿ ನಾವು ತೀರ್ಮಾನವನ್ನು ನಾವು ಮಾಡಿದ್ದೇವೆ.